ಇನ್ನು ಸತ್ತರೂ ಸಾಯೋದು ಅಮ್ಮನ ಪ್ರೀತಿ. ಸೊ ನಿಮ್ಮ ಜೊತೆ ನಿಮ್ಮ ಅಮ್ಮನ ಪ್ರೀತಿ ಹೇಗಿದೆ? ನನ್ನ ಜೀವನದಲ್ಲಿ ಇಟ್ ಈಸ್ ಲೈಕ್ ಒಂಥರ ತುಂಬ ವ್ಯಾಲ್ಯೂಬಲ್ ಪರ್ಸನ್ ಅಂದರೆ ಅದು ಡೆಫಿನೆಟ್ಲಿ ಅಮ್ಮ. ಇವತ್ತಿಲ್ಲಿ ನಾನು ಕೂತಿದ್ದೀನಿ ಅಂತಂದರೆ ಅಮ್ಮ ಕಾರಣ. ನಾನು ಆಲ್ಮೋಸ್ಟ್ ಎಲ್ಲೇ ಹೋದ್ರೂ ಅಮ್ಮ ನನ್ನ ಜೊತೆ ಇದ್ದೇ ಇರ್ತಾರೆ. ಅವರು ಲೈಕ್ ಕೆಲಸ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಬಟ್ ಸ್ಟಿಲ್ ನನಗೋಸ್ಕರ ಟೈಮ್ ಮಾಡಿಕೊಂಡು ಅವ್ರು ನನಗಂತ ಟೈಮ್ನ ಸ್ಪೇರ್ ಮಾಡ್ತಾರೆ. ಆ್ಯಂಡ್ ನಾನು ಏನೇನು ಕೆಲಸ ಮಾಡಬೇಕು ಅದಕ್ಕೆಲ್ಲ ಅವರು ಸಪೋರ್ಟ್ ಮಾಡ್ತಾರೆ. ಮೇಯ್ನಾಗಿ ನಾನು ಈ ಥರ ಆ್ಯಕ್ಟಿಂಗ್ ಕರಿಯರ್ನ ಚೂಸ್ ಮಾಡ್ತೀನಿ. ನಾನು ಆ್ಯಕ್ಚುಲಿ ಬೇಸಿಕಲಿ ಇಂಜಿನಿಯರಿಂಗ್ ಮಾಡಿರೋಳು. ಕೆಲ್ಸಕ್ಕೆ ಹೋಗದೆ ನಾನು ಇದನ್ನು ಮಾಡ್ತೀನಿ ಅಂದಾಗ ಶಿ ವಾಸ್ ಲೈಕ್ ಓಕೆ ನಿನ್ನಿಷ್ಟ, ನಿನಗೆ ಕಾನ್ಫಿಡೆನ್ಸ್ ಇದೆಯಾ ನೀನು ಮಾಡು. ಬೇರೆ ಯೂಶ್ವಲಾಗಿ ಕೆಲವ್ರು ಹೇಳಿರ್ಬೋದೇನೋ ಲೈಕ್ ಇಷ್ಟೆಲ್ಲ ಖರ್ಚು ಮಾಡಿ ಓದಿಸಿದೀವಿ, ಕೆಲ್ಸಕ್ಕೆ ಹೋಗ್ಬೋದು ನೆಮ್ಮದಿಯಾಗಿ, ಏನಕ್ಕೆ ಬೇಕಿದೆಲ್ಲ ಅಂತ. ಬಟ್ ನಮ್ಮಮ್ಮ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಅಬೌಟ್ ದ್ಯಾಟ್. ಸೊ ನೀತಾ ಅಶೋಕ್ ಅವ್ರ ಜೊತೆ ನೀವು ಅಕ್ಕ ತಂಗಿಯಾಗಿ ಕಾಣಿಸ್ಕೊಂಡಿದ್ದೀರಾ ಈ ಸೀರಿಯಲಲ್ಲಿ. ಅದ್ರ ಬಗ್ಗೆ ಹೇಳೋದಾದ್ರೆ ಏನಾಗಿ ಕಾಣಿಸ್ಕೊಂಡಿದ್ದೀನಿ ಐ ಡೋಂಟ್ ನೋ ಸ್ಟಿಲ್. ಫಸ್ಟ್ ಎಪಿಸೋಡ್ ಬರಲಿ, ಅದಾದಮೇಲೆ ಜನಕ್ಕೆ ಗೊತ್ತಾಗಲಿ ಅದು. ಬಟ್ ಈ ಕ್ಯಾಸ್ಟ್ ಜೊತೆ ನಾನು ಫಸ್ಟ್ ಟೈಮ್ ಕನೆಕ್ಟ್ ಆಗ್ತಾ ಇರೋದು ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ಒಳ್ಳೆ ಟೀಮ್ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸ್ಟೋರಿನ ನಿನ್ನ ರಿವೀಲ್ ಮಾಡೋಕ್ಕಾಗಲ್ಲ. ಯಾಕೆ ನೀವು ದೇವ್ರನ್ನ ನಂಬಲ್ಲ? ನನ್ನ ಕ್ಯಾರೆಕ್ಟರ್ ಏನಕ್ಕೆ ದೇವ್ರನ್ನ ನಂಬಲ್ಲ ಅಂದರೆ ಅವಳಿಗೊಂದು ಸ್ಟ್ರಾಂಗ್ ರೀಸನ್ಸ್ ಇದೆ. ಅದು ನಿಮಗೆ ಟೆಲಿಕಾಸ್ಟ್ ಆದಾಗಲೇ ಗೊತ್ತಾಗೋದು. ಅವಳದೇ ಅದೊಂದು ರೀಸನ್ಸ್ ಇದೆ ಅವಳು ಏನಕ್ಕೆ ನಂಬಲ್ಲ ಅಂತ. ಬಿಕಾಸ್ ಏನೋ ಒಂದು ಆಗಿರುತ್ತೆ ಅವಳ ಲೈಫಲ್ಲಿ ಘಟನೆಗಳು. ಸೊ ಅದಕ್ಕೋಸ್ಕರ ಅವಳು ಓಕೆ ಇದೆಲ್ಲ ವಾಪಸ್ ತಿರ್ಗಾ ಆಯಿತು ಅಂದರೆ ದೆನ್ ಐ ವಿಲ್ ಸ್ಟಾರ್ಟ್ ಬಿಲೀವ್. ನಂಬ್ತಿರ್ತಾಳೆ, ದೆನ್ ಸಮಥಿಂಗ್ ಏನೋ ಆಗುತ್ತೆ. ಅವಳು ಇವಾಗ ಅಂದ್ಕೊಂಡಿದ್ದಾಳೆ ಓಕೆ ಏನಾದರೂ ಆ ರಿಸಲ್ಟ್ ಏನಾದರೂ ತಿರ್ಗಾ ಅವಳಿಗೆ ಸಿಕ್ತು ಅಂದರೆ ನಾನು ದೇವ್ರನ್ನ ನಂಬ್ತೀನಿ. ಆ ಥರ ಕ್ಯಾರೆಕ್ಟರ್. ಓಕೆ, ಅಂದರೆ ಲೈಕ್ ನೀವೇನೋ ಜಾತ್ರೆಯಲ್ಲಿ ತಪ್ಪಿಸ್ಕೊಂಡಿರ್ತೀರಾ, ಸೊ ಹಾಗಾಗಿ ಅಕ್ಕನಿಂದ ದೂರ ಆದೆ ಅಂತ ಏನಾದರೂ ದೇವ್ರನ್ನ ಹೇಟ್ ಮಾಡ್ತೀರಾ? ರೈಟರ್ ಆಗಿದ್ರೆ ನೀವು? ಐ ಡೋಂಟ್ ನೋ ಆ್ಯಕ್ಚುಲಿ. ಅಂದರೆ ಅದೇ ಏನೋ ಒಂದು ಸ್ಟ್ರಾಂಗ್ ರೀಸನ್ ಇದೆ ಅದು ಆ್ಯಕ್ಚುಲಿ ಅವಳಿಗೆ ಏನಕ್ಕೆ ನಂಬಲ್ಲ ಅನ್ನೋದು. ಹೋಗ್ತಾ ಹೋಗ್ತಾ ರಿವೀಲ್ ಆಗುತ್ತೆ ಅದು ಮುಂದೆ. ಸೊ ಇವಾಗಲೇ ಹೇಳಿದ್ರೆ ಚೆನ್ನಾಗಿರಲ್ಲ. ಸೊ ಈ ಟೈಟಲ್ ನಾನಿನ್ನ ಬಿಡಲಾರೆ ಅಂತ. ಸೊ ನೀವು ನಿಮ್ಮ ಲೈಫ್ನಲ್ಲಿ ಯಾರನ್ನಾದರೂ ಬಿಡೋದಿಲ್ಲ ಅಂದರೆ ಅದು ಯಾರನ್ನು? ಅಂದರೆ ವ್ಯಕ್ತಿಯಾಗ ನಿಮ್ಮ ಫೇವ್ರೆಟ್ ಏನಾದರೂ ಇರ್ಬೋದು. ಆಬ್ವಿಯಸ್ಲಿ ಫ್ಯಾಮಿಲಿ. ಅದ್ರ ಜೊತೆ ನಾನು ನಂಬೋ ರಾಯರು. ಆ್ಯಕ್ಚುಲಿ ನಾನು ರಾಯರ ಭಕ್ತೆ ನಾನು ಲೈಕ್ ರಿಯಲ್ ಲೈಫಲ್ಲಿ. ಸೊ ದೇವ್ರನ್ನ ಅಮ್ಮನ್ನ ಬಿಡಲ್ಲ. ಎಲ್ಲೋ ಒಂದು ರೀತಿ ಕನೆಕ್ಷನ್ ಇದೆ ಅಂತ ಅನ್ಸುತ್ತಲ್ವಾ? ಅಂದರೆ ಲೈಕ್ ನಾನಿನ್ನ ಬಿಡಲಾರೆ ಅಂತ ಅಂದಿದ ತಕ್ಷಣ ನಮಗೆ ಅನಂತ್ನಾಗ್ ಅವ್ರು ನೆನಪಾಗ್ತಾರೆ, ಇನ್ನೊಂದು ಕಡೆ ರಾಯರ್ ನೆನಪಾಗ್ತಾರೆ. ಸೊ ನೀವು ಈಗ ರಾಯರ್ ಭಕ್ತೆ ಅಂತ ಹೇಳ್ತಿದ್ದೀರಾ, ಎಲ್ಲೋ ರಾಯರ ಆಶೀರ್ವಾದ ಅಂತ ಅನಿಸುತ್ತೆ ನಿಮಗೆ ಈ ಒಂದು ಕ್ಯಾರೆಕ್ಟರ್ ಹೊಲ್ದು ಬಂದಿರೋದು. ಸೊ ಕೋಇನ್ಸಿಡೆನ್ಸ್ ಅಂತ ಅನಿಸುತ್ತಾ? ಕೋಇನ್ಸಿಡೆನ್ಸ್ ಅಂತ ನಾನು ಹೇಳಲ್ಲ. ಇಟ್ ಈಸ್ ಲೈಕ್ ಅ ಡೈರೆಕ್ಟ್ ಕನೆಕ್ಷನ್ ಅಂತಲೇ ನಾನು ಹೇಳ್ತೀನಿ. ಬಿಕಾಸ್ ನಾನು ರಾಯರನ್ನ ಕೇಳ್ಕೊಂಡಿದ್ದೆ, ಹಾಗೆ ನಂಗೆ ಸಿಕ್ಕಿದ್ರೆ ಈ ಥರದ್ದೇ ಪಾತ್ರ ಸಿಗಬೇಕು ಅಂತಲೇ ನಾನು ಕೇಳ್ಕೊಂಡಿದ್ದು. ಅಪಾರ್ಟ್ ಫ್ರಮ್ ಅದು ನಂಬೋದು ಬಿಡೋದು ದಟ್ ಈಸ್ ದ ಸೆಕೆಂಡ್ರಿ. ಬಟ್ ನಾನು ಏನು ಕೇಳ್ಕೊಂಡಿದ್ನೋ ನಂಗೆ ರಾಯರು ಅದನ್ನೇ ಕೊಟ್ಟಿದ್ದಾರೆ. ಆ್ಯಂಡ್ ನೀವು ಹೇಳಿದ ಪಾಯಿಂಟು ಅಲ್ಲಿ ರಾಯರು ಅನಂತ್ನಾಗ್ ಸರ್ದು ಅದೆಲ್ಲ ನಂಗೆ ಇವಾಗ ಕನೆಕ್ಟ್ ಆಗ್ತಾ ಇದೆ. ಗುಡ್ ಥಿಂಗ್ ಆ್ಯಕ್ಚುಲಿ. ಡೆಫಿನೆಟ್ಲಿ. ಅದೇ ನಾನು ಅವಾಗಿಂದ ನೋಡುವಾಗಲೂ ಅಷ್ಟೇ, ಅದು ಅವರು ಫುಲ್ ಮುಖಕ್ಕೆಲ್ಲ ಅದು ವೈಟ್ ಅದಾಗಿರುತ್ತೆ. ನಾನು ಅದು ನೋಡಿದಾಗಲೇ ಫುಲ್ ಆಫ್ ನಾನು ಅಷ್ಟೇ. ನೆಕ್ಸ್ಟ್ ಲೆವೆಲ್ ಭಯ ಪಡ್ಕೊಂಡಿಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ. ಈಗೂ ಜ್ವರ ಬಂದಿತ್ತು ಅನಿಸುತ್ತೆ. ಬಂದಿತ್ತು ಡೆಫಿನೆಟಾಗಿ, ತುಂಬ ಚಿಕ್ಕವಳು. ಹಾರರ್ ನನಗೆ ಇವಾಗಲೂ ನೋಡೋದಕ್ಕೆ ಭಯ. ಆ್ಯಂಡ್ ನಾನು ಕಾಯ್ತಾ ಇದ್ದೀನಿ ಆ್ಯಕ್ಚುಲಿ ನಮ್ಮ ಹಾರರ್ ಅದು ಯಾವ ಥರ ಕಾಣಿಸ್ಕೊಳ್ಳುತ್ತೆ. ಬಿಕಾಸ್ ನಾನು ನನ್ನ ಟ್ರ್ಯಾಕಲ್ಲಿ ಮಾಡ್ತಾ ಇರ್ತೀನಿ, ಬೇರೆಯವ್ರದ್ದು ಅಷ್ಟು ನೋಡಿರಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಹಾರರ್ ಒಳ್ಳೆಯವರಲ್ವಾ ಅಲ್ಲಿ? ನಾನು ಒಳ್ಳೆ ಹೌದು ಏನೋ. ಬಟ್ ಯಾರಿಗೆ ಆ ಥರ ತೋರಿಸ್ಬೇಕೋ ಆ ಥರನೂ ಇರುತ್ತೆ. ಪಾಸಿಟಿವ್ ನೆಗೆಟಿವ್ ಎರಡೂ ಇರಬೇಕಲ್ಲ. ಸೊ ಕೊಡ್ತಾ ಇದ್ದೀರಾ ಹೇಗಿರುತ್ತೆ ಸೀರಿಯಲ್ ಅಂತ? ಎಲ್ಲ ಥರ ಎಲಿಮೆಂಟ್ಸ್, ಎಲ್ಲ ಥರ. ಓಕೆ, ಫೈನಲಿ ನೆಕ್ಸ್ಟ್ ವೀಕಿಂದ ಆಡಿಯನ್ಸ್ ಮುಂದೆ ಬರ್ತಾ ಇದ್ದೀರಾ, ಪ್ರತಿ ಮನೆಗೂ ತಲುಪ್ತಾ ಇದ್ದೀರಾ. ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಏನು ಹೇಳೋದಕ್ಕೆ ಬಯಸ್ತೀರಾ? ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ. ಅದೇ ವರ್ಡ್ಸ್ ಸಾಲಲ್ಲ ಈ ಖುಷಿಗೆ. ಆ್ಯಕ್ಚುಲಿ ಲೈಕ್ 2-3 ವರ್ಷದಿಂದ ಕಂಡಿದ್ದ ಕನಸೆಲ್ಲ ಈ ಮಂಡೆಯಿಂದ ನನಸಾಗ್ತಾ ಇದೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ಇದೇ ಸೋಮವಾರದಿಂದ 27ನೇ ತಾರೀಕು ರಾತ್ರಿ 9:30ಗೆ ನಾನಿನ್ನ ಬಿಡಲಾರೆ ಬರ್ತಾ ಇದೆ ಜೀ ಕನ್ನಡದಲ್ಲಿ. ಯಾರೂ ಮಿಸ್ ಮಾಡದೆ ದಯವಿಟ್ಟು ನೋಡಿ ಅಂತ ನಾನು ಕೇಳ್ಕೊತೀನಿ. ಸೊ ನಿಮ್ಮ ಕಾಸ್ಟ್ಯೂಮ್ಸ್ ಬಗ್ಗೆ ಹೇಳಿ. ಅಂದರೆ ಲೈಕ್ ಹಳ್ಳಿ ಟೈಪ್ ಕಾಸ್ಟ್ಯೂಮ್ ಲುಕ್ ಇದೆ ನಿಮ್ಮದು. ಸೊ ಎಷ್ಟೆಲ್ಲ ಕಾಸ್ಟ್ಯೂಮ್ಸ್ನ ರೆಡಿ ಮಾಡ್ಕೊಂಡಿದ್ದೀರಾ ಇರೋ?
ಸದ್ಯಕ್ಕೆ ಒಂದು ಕಪಲ್ ಆಫ್ ಪೇರ್ಸ್ ಇದೆ, ಬಟ್ ಕಾಸ್ಟ್ಯೂಮ್ ಹೇಳಬೇಕಂದ್ರೆ ಇದು ಸ್ಪೆಷಲಾಗಿ ಅದೇ ಪ್ರಾಪರಾಗಿ ಅವ್ರದ್ದು ಡಿಸೈನ್ ಏನಿದೆ ಆ ಥರನೇ ಮಾಡಿದ್ದೀವಿ. ಲೈಕ್ ಒಂದು ಹಳ್ಳಿ ಹುಡುಗಿ, ಸಿಂಪಲ್ ಲೈಫು. ಐನೋ ಇದು ಲೈಕ್ ಇವಾಗಿನವರೆಲ್ಲ ಆ ಥರ ಯೂಶ್ವಲಾಗಿ ವೇರ್ ಮಾಡಲ್ಲ, ಬಟ್ ಸ್ಟಿಲ್ ಕತೆಗೆ ಏನು ಬೇಕು ಆ ಥರದ್ದು ನೋಡಿದ್ದಾರೆ. ಹೋಗಿ ಪರ್ಚೇಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿರೋದು ಅದರ್ವೈಸ್ ಇಲ್ಲ, ನಾನು ಹೋಗಿ ಅವ್ರು ನನಗೆ ಗೈಡ್ ಮಾಡಿದ್ದಾರೆ ಆ್ಯಂಡ್ ನಾನು ಹೋಗಿ ಪರ್ಸ್ನಲಾಗಿ ನಾನು ಪರ್ಚೇಸ್ ಮಾಡಿದ್ದೀನಿ. ಆದರೆ ಎಷ್ಟು ಹುಡ್ಕಾಡಿದ್ದೀರಾ? ಹುಡುಕಿದ್ದೀನಿ, ಸಿಕ್ಕಾಪಟ್ಟೆ ಹುಡುಕಿದ್ದೀನಿ ಕಾಸ್ಟ್ಯೂಮ್ಗೆ. ಬಿಕಾಸ್ ಈ ಥರ ಕಲರ್ಸ್ ಅವ್ರಿಗೆ ತುಂಬ ಪರ್ಟಿಕ್ಯುಲರ್ ಇತ್ತು, ಇದೇ ಥರ ಕಲರ್ಸ್ ಬೇಕು, ಸ್ವಲ್ಪ ಡಲ್ ಕಲರ್ಸ್ ಬೇಕು, ಬಿಕಾಸ್ ಅಲ್ಲಿ ಡಿಫ್ರೆನ್ಷಿಯೇಟ್ ಕಾಣಿಸ್ಬೇಕು ಇಬ್ಬರು ಮಧ್ಯೆ ಅಂತ. ತುಂಬ ಹುಡುಕಿದ್ದೀನಿ. ಅದಕ್ಕೆ ಹೇಗಿರುತ್ತೆ ಅದೆಲ್ಲ ಪ್ರೋಸೆಸ್ ಅಂತ? ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ, ಸಖತ್ತಾಗಿರುತ್ತೆ. ಹೇಳಬೇಕು ಅಂದರೆ ಒಂಥರ ಏನೋ ಒಂದು ಖುಷಿ. ಓಕೆ, ನಾವು ಚೆನ್ನಾಗಿ ಕಾಣಿಸ್ಬೇಕು, ನಾವು ಓಕೆ ಈ ಆ್ಯಕ್ಸೆಸರಿ ಹಾಕೋಬೇಕು, ಇಷ್ಟೇ ಚಿಕ್ಕದು ಇಯರಿಂಗ್ಸ್ ಹಾಕೋಬೇಕು. ಸೊ ತುಂಬ ಪರ್ಟಿಕ್ಯುಲರಾಗಿ ಹುಡುಕಿ ಎವ್ರಿ ಟೈಮ್ ತೊಗೊಂಡಾಗ ಫೋಟೋ ತೊಗೊಳ್ಳೋದು, ಕಳಿಸೋದು, ಕೇಳೋದು ಚೆನ್ನಾಗಿತ್ತು. ಒಂಥರ ಇಂಟ್ರೆಸ್ಟಿಂಗ್ ಆಗಿ ಎಂಗೇಜ್ ಆಗಿದ್ವಿ, ಚೆನ್ನಾಗಿತ್ತು ಆ್ಯಕ್ಚುಲಿ. ಥ್ಯಾಂಕ್ ಯು ಸೊ ಮಚ್, ಆಲ್ ದಿ ಬೆಸ್ಟ್ ನಿಮಗೆ, ಒಳ್ಳೆಯದಾಗಿ. ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ರಿಷಿಕಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.